ಎಲ್ಲಿ ತನಕ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನೀರು, ನಮ್ಮ ನೀರು, ನಮ್ಮ ಆಸೆ, ನಮ್ಮ ನೀರು. CWRC ಮತ್ತೆ CWMA ಏನು ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಮಂಡಳಿಗಳ ವಿರುದ್ಧ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಕಾರಣ ಯಾವತ್ತು ಕಾವೇರಿ ವಿಚಾರ ಸ್ಟಾರ್ಟ್ ಆಗಿಂದ ಹಿಡಿದು ಇದುವರೆಗೂ ಸಹ ಕನ್ನಡಿಗರ ಪರವಾಗಿ ಯಾವತ್ತೂ ಸಹ ತೀರ್ಪು ಕೊಟ್ಟಿಲ್ಲ. ಇಲ್ಲಿ ಕನ್ನಡಿಗರ ಬದುಕಿನ ಪ್ರಶ್ನೆ, ಕುಡಿಯಲಿಕ್ಕೆ ನೀರಿರಲ್ಲ, ರೈತರ ಬೆಳೆಗೆ ನೀರಿರಲ್ಲ. ತಮಿಳುನಾಡಲ್ಲಿ ಡ್ಯಾಮ್ನಲ್ಲಿ ಅತಿ ಹೆಚ್ಚು ನೀರಿದ್ರು ಸಹ ಈ ಒಂದು ನಿಗಮ ಮಂಡಳಿಗಳು ಏನಿದೆ ಇದು ಕನ್ನಡಿಗರ ಪಾಲಿನ ಮರಣ ಶಾಸನವನ್ನು ಪಡೆಯಕ್ಕೆ ರೈತರ ಬದುಕಿನ ಜೊತೆ ಆಟ ಆಡ್ತಿರುವಂತಹ ಈ ಪ್ರಾಧಿಕಾರವನ್ನ ರದ್ದುಗೊಳಿಸಬೇಕು. ಮತ್ತೆ ಮೇಕೆದಾಟು ಯೋಜನೆಯನ್ನು ಮಾಡಬೇಕು. ಮೇಕೆದಾಟಿನ ಡ್ಯಾಮ್ನ ಅತಿ ಶೀಘ್ರದಲ್ಲಿ ಆ ಯೋಜನೆಯನ್ನ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಏನು 3 ವರ್ಷಗಳ ಹಿಂದೆ ಮೇಕೆದಾಟು ಯೋಜನೆ ಇಟ್ಕೊಂಡು ಬಹಳ ಬೃಹತ್ ಮಟ್ಟದಲ್ಲಿ ಅದು ಕೋವಿಡ್ ಸಂದರ್ಭದಲ್ಲೂ ಒಂದು ಪಾದಯಾತ್ರೆಯನ್ನ ಮಾಡಿತು. ಆ ಪಾದಯಾತ್ರೆ ಮಾಡು 3 ವರ್ಷಗಳಾದ್ರೂ ಸಹ ಮೇಕೆದಾಟು ಯೋಜನೆಯ ಬಗ್ಗೆ ಇನ್ನೂ ಒಂದು ಚಕಾರ ಇದ್ದಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಏನಂತ, ಮೇಕೆದಾಟು ಯೋಜನೆಗೆ ಯಾವುದೇ ರೀತಿ ಕೇಂದ್ರ ಸರ್ಕಾರದ ಒಂದು ಒಪ್ಪಿಗೆ ಬೇಕಾಗಿಲ್ಲ, ಆ ರಾಜ್ಯ ಸರ್ಕಾರಗಳು ಮಾಡ್ಕೋಬಹುದು ಅಂತ. ಅದಾದ್ರೂ ಸಹ ಇನ್ನು ರಾಜ್ಯ ಸರ್ಕಾರ ಆ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಇದು ಬಹಳ ಖಂಡನೀಯ. ದಯಮಾಡಿ ನೀವು ಅವತ್ತು ಪ್ರಾಮಾಣಿಕವಾಗಿ ರೈತರ ಬದುಕಿನ ಜೊತೆ ಒಳ್ಳೇದಾಗಬೇಕು ಅಂತ ಅವತ್ತಿನ ದಿನ ಪಾದಯಾತ್ರೆ ಮಾಡಿದ್ರೆ ಇವತ್ತಿನ ದಿನ ಮೇಕೆದಾಟು ಯೋಜನೆಯನ್ನ ಕೂಡಲೇ ಪ್ರಾರಂಭಿಸಬೇಕು. ಮತ್ತೆ ಕಾವೇರಿ ವಿಚಾರವಾಗಿ ಕರ್ನಾಟಕದಾದ್ಯಂತ ಸ್ವಾಭಿಮಾನ ಮತ್ತು ಕನ್ನಡಿಗರ ಬದುಕಿನ ಪ್ರಶ್ನೆ ಇರೋದ್ರಿಂದ ಕನ್ನಡದ ಹಿತ ಕಾಯೋದ್ರಲ್ಲಿ ಸರ್ಕಾರ ಮೊದಲು ಪಾತ್ರವನ್ನು ವಹಿಸಬೇಕು. ಯಾಕಂದ್ರೆ ಕನ್ನಡಿಗರ ಬೇವರ ಶ್ರಮ ಮತ್ತೆ ಕನ್ನಡಿಗರು ಬದುಕಿನ ಪ್ರಶ್ನೆಯಲ್ಲಿ ರೈತರು ಸಾಕಷ್ಟು ಜನ ಬೆಳೆ ಒಣಗೋಗ್ತಾ ಇದೆ, ನೀರಿಲ್ಲ ಅಂತಾರೆ. ಬೆಂಗಳೂರಂತಹ ಮಹಾನಗರದ, ಮೈಸೂರಂತಹ ಮಹಾನಗರಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಅಂತ ಸಂದರ್ಭದಲ್ಲಿ ತಾವು ಆದೇಶದಂತೆ ನೀರನ್ನ ಬಿಟ್ಕೊಂಡು ಕೂತ್ರೆ ನಮ್ಮ ಜನರ ಗತಿ ಏನಾಗಬೇಕು? ದಯಮಾಡಿ ನಾವು ರಾಜ್ಯ ಸರ್ಕಾರದ ಕಾವೇರಿ ವಿಚಾರದಲ್ಲಿ ಯಾವುದೇ ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರೆ ರಾಜ್ಯ ಸರ್ಕಾರದ ಜೊತೆ ಇರ್ತೇವೆ. ದಯಮಾಡಿ ಮೇಕೆದಾಟು ಯೋಜನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒತ್ತಾಯ. ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರ್ಗೇಟ್ ಬಳಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಆರ್ಗೇಟ್ ಬಳಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಒಂದು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವಂತಹ, ಅಣುಕು ಪ್ರದರ್ಶನ ಮಾಡುವಂತಹ ಒಂದು ಯೋಜನೆ, ಹಾಸಿಗೆ ದಿಂಬುವನ್ನು ತೆಗೆದುಕೊಂಡು ಅಲ್ಲೇ ನಾವು ಮಲಗ್ತೇವೆ, ಸರ್ಕಾರ ಮಲಗದಂಗೆ ನಾವು ಅಲ್ಲೇ ಮಲಗ್ತೇವೆ ಅಂತ ಒಂದು ಅಣುಕು ಪ್ರದರ್ಶನವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದೇವೆ. Let's go.